ನೋಡ್ಕೊಳ್ಳಿ ಕ್ವಶನ್ 21MAT41 ಮಾಡ್ಯೂಲ್ 4 ಮಾಡ್ಯೂಲ್ ಕ್ವಶನ್ ನಂಬರ್ 27. A random variable x has the following probability function. x ಮತ್ತು p of x ಇದೆ. Find k, also find p of x less than 6, p of x greater than or equal to 6, p of x 3 to 6. ನೋಡಿ ಇದನ್ನ ಯಾವ ಥರ ಮಾಡಬೇಕು ಸೊಲ್ಯೂಷನ್. ಫಸ್ಟ್ ಏನು ಮಾಡಬೇಕು, ಫಾರ್ probability function summation of p of x is equal to 1. ನೋಡಿ summation of p of x is equal to 1 ಅಂದರೆ ಇದನ್ನ ಆ್ಯಡ್ ಮಾಡಿದ್ರೆ 1 ಬರಬೇಕು. p of x ಅಂದರೆ ಇದನ್ನ ಆ್ಯಡ್ ಮಾಡೋಣ. 0 ಪ್ಲಸ್ k ಪ್ಲಸ್ 2k ಪ್ಲಸ್ 2k plus 3k plus k square plus 2k square plus 7k square plus k is equal to 1. ಇಲ್ಲಿ 1 plus 3 5, ಟೋಟಲ್ 7k 10k square ಆಗುತ್ತೆ. 1 3 5 8 9k ಆಗುತ್ತೆ is equal to 1. ನೋಡಿ 10k square plus 9k ಪ್ಲಸ್ 1 ಈ ಕಡೆ ಬಂದರೆ -1 ಈಸ್ ಈಕ್ವಲ್ ಟು 0 ಆಗುತ್ತೆ. ಏನು ಮಾಡಬೇಕು, ಇಲ್ಲಿ ನೋಡಿ ಫ್ಯಾಕ್ಟರೈಸೇಷನ್ ಮಾಡಬೇಕು. ಇದು ಯಾವ ಥರ ಅಂದರೆ ಪ್ಲಸ್ ಇಂಟು ಮೈನಸ್ -10, ಈ ಫ್ಯಾಕ್ಟರ್ಸ್ ಬಂದು 10 ಇಂಟು 1. ನೋಡಿ ಒಂದಕ್ಕೆ ಪ್ಲಸ್ ಹಾಕಿ ಇನ್ನೊಂದಕ್ಕೆ ಮೈನಸ್ಸು. ಪ್ಲಸ್ 10 ಯಾಕೆ ಅಂದರೆ ಈಗ ಪ್ಲಸ್ ಇಂಟು ಮೈನಸ್ ಆಗಬೇಕು. ಪ್ಲಸ್ 10 -1 ಬಂದು 9 ಆಗುತ್ತೆ. ಅಂದರೆ ಆ್ಯಡ್ ಮಾಡಿದ್ರೆ 9 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 10 ಬರಬೇಕು. ಅದಕ್ಕೆ ಇಲ್ಲಿ ಪ್ಲಸ್ ಇಂಟು ಮೈನಸ್ 10 ಇಂಟು 1 10 ಪ್ಲಸ್ 10 -1 is 9. ಇದನ್ನ ಏನು ಮಾಡಬೇಕು ನೀವು 9kನ 10k - 1k ಮಾಡೋಕ್ಕೆ ಆ ಥರ ಬರ್ಕೋಬೇಕು. 10k ಸ್ಕ್ವೇರ್ ಪ್ಲಸ್ 10k - k - 1 is equal to 0. 10kನ ಕಾಮನ್ ತಗೊಳ್ಳಿ, ಇಲ್ಲಿ k ಉಳಿಯುತ್ತೆ, ಪ್ಲಸ್ ಇಲ್ಲಿ 1 ಉಳಿಯುತ್ತೆ. -1ನ ಕಾಮನ್ ತಗೊಳ್ಳಿ, k ಉಳಿಯುತ್ತೆ, ಇಲ್ಲಿ ಪ್ಲಸ್ 1 ಉಳಿಯುತ್ತೆ. k ಪ್ಲಸ್ 1ನ ಕಾಮನ್ ತಗೊಳ್ಳಿ, ಉಳಿಯೋಕ್ಕೆ 10k - 1 is equal to 0. ಈಗ ನೆಕ್ಸ್ಟು k plus 1 is equal to 0 or 10k minus 1 is equal to 0. That is k is equal to -1 or k is equal to 1/10. ಇಲ್ಲಿ ನೋಡಿ ಇನ್ನೊಂದು ಸ್ಟಾರ್ಟಿಂಗ್ ನೀವು ನೋಡಿ ಫಾರ್ ಪ್ರಾಬಿಲಿಟಿ ಫಂಕ್ಷನ್ ವಿ ಮಸ್ಟ್ ಹ್ಯಾವ್ p of x should be greater than or equal to 0 ಅಂತ ಬರೆದು therefore k should be greater than or equal to 0 ಅಂತ ಬರೀರಿ. ನೆಕ್ಸ್ಟ್ ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರೀರಿ. summation of p of x is equal to 1. ಫಸ್ಟ್ ಏನು ಮಾಡಬೇಕು, ಫಾರ್ ಪ್ರಾಬಿಲಿಟಿ ಫಂಕ್ಷನ್ ವಿ ಮಸ್ಟ್ ಹ್ಯಾವ್ p of x should be greater than or equal to 0, therefore k should be greater than or equal to 0. ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರೆದು summation of p of x is equal to 1. ಈಗ ನೋಡಿ k ಬಂದು should be greater than or equal to 0 ಇರಬೇಕಂದ್ರೆ therefore k is 1/10 because k should be greater than or equal to 0. ಇಷ್ಟಾದ ತಕ್ಷಣ the probability distribution is given by ಅಂತ ಬರ್ಕೋಬೇಕು. probability distribution is given by ಇಲ್ಲಿ x ಇಲ್ಲಿ p of x. x ಬಂದು 0 1 2 3 4 5 6 7. p of x ಬಂದು 0, k ಗೆ 1/10, 2k ಗೆ 2/10, 2k ಗೆ 2/10, 3k ಗೆ 3/10, k ಸ್ಕ್ವೇರ್ಗೆ 1/100 1/10 ಹೋಲ್ ಸ್ಕ್ವೇರ್.
1/100, 2k ಸ್ಕ್ವೇರ್ಗೆ 2/100, 7k ಸ್ಕ್ವೇರ್ ಪ್ಲಸ್ k ಅಂದರೆ 7 ಇಂಟು 1/10 ಹೋಲ್ ಸ್ಕ್ವೇರ್ ಪ್ಲಸ್ k ಅಂದರೆ 1/10, 17/100 ಆಗುತ್ತೆ. ಈಗ ಇಷ್ಟಾದ ತಕ್ಷಣ ಫಸ್ಟ್ ಏನು ಮಾಡಬೇಕು, p(x) ಲೆಸ್ ದ್ಯಾನ್ 6 ಅಂದರೆ 0 to 5 ತಗೋಬೇಕು. p(0) ಪ್ಲಸ್ p(1) ಪ್ಲಸ್ p(2) ಪ್ಲಸ್ p(3) ಪ್ಲಸ್ p(4) ಪ್ಲಸ್ p(5). ನೋಡಿ, ಲೆಸ್ ದ್ಯಾನ್ 6 ಅಂದರೆ 5 ಗಂಟೆ ತಗೋಬೇಕು. ನೋಡಿ, p(0) is 0, p(1) is 1/10, p(2) is 2/10, p(3) is 2/10, p(4) is 3/10, p(5) is 1/100. ಇದನ್ನು ಆ್ಯಡ್ ಮಾಡಿದ್ರೆ 1/10 ಪ್ಲಸ್ 2/10 ಪ್ಲಸ್ 2/10 ಪ್ಲಸ್ 3/10 ಪ್ಲಸ್ 1/100, 81/100. ನೆಕ್ಸ್ಟ್ p(x) greater than or equal to 6. ಇದಕ್ಕೆ greater than or equal to 6 ಅಂದರೆ p(6) ಪ್ಲಸ್ p(7). p(6) ಅಂದರೆ 2/100, p(7) ಅಂದರೆ 17/100. ಇದೇನಾಗುತ್ತೆ, 19/100 ಆಗುತ್ತೆ. 2/100 ಪ್ಲಸ್ 17/100, 19/100. ಈಗ ಇದಾದ ತಕ್ಷಣ ಇನ್ನೊಂದು ಏನು ಕೇಳಿದ್ದಾರೆ, ಬಿಟ್ವೀನ್ x is greater than 3 less than or equal to 6. p(x) greater than 3 less than or equal to 6 ಅಂದರೆ p(3) ಜಾಸ್ತಿ ಅಂದರೆ 4, 5, p(6) ಗಂಟ. ಇಲ್ಲಿ ನೋಡಿ, 4ಗೆ 3k, 4ಗೆ ಬಂದು 3/10, 5ಗೆ 1/100, 6ಗೆ 2/100, 3/10 1/100, 6ಗೆ ಬಂದು 5ಗೆ 1/100, 6ಗೆ 2/100. ಈಗ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 3/10 ಪ್ಲಸ್ 1/100 ಪ್ಲಸ್ 2/100, 33/100. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.